ಉಪ್ಪು ಖಾರ ಎಲ್ಲ ಹಿಡಿದಿದೆ ಅನ್ಸುತ್ತೆ ನೋಡಿ. ಆಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೋಬೇಕು. ನಾನು ಅವಾಗ ನನಗೆ ಮರ್ತೋಗ್ಬಿಡ್ತು, ಹಾಗಾಗಿ ಯಾವಾಗ ಬೇಕಾದರೂ ಹಾಕೊಬೋದು. ಇನ್ನೇನು ಮಾಡೋದು, ಹಾಕ್ಲೇಬೇಕಲ್ಲ, ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪಿತ್ತಲ್ಲ, ಇನ್ನೆಲ್ಲಿ ಇಡ್ಲಿ ಮತ್ತು ಇದ್ರ ಮೇಲೆ ಮಿಕ್ಸ್ ಇದರೊಳಗೆ ಹಾಕಿಟ್ಟಿದ್ದೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ ಅನ್ಸುತ್ತೆ ನೋಡಿ. ನಾನು 4-5 ವಿಡಿಯೋ ನೋಡ್ಕೊಂಡಿದ್ದೆ, ಯಾರು ಏನು ಮುಚ್ಚಲಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ಪನ್ನೀರ್ ಟಿಕ್ಕಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಏನೇ ಅಡುಗೆ ಮಾಡ್ಬೇಕು ಅಂದ್ರೆ ರೇಖಾ ಅವ್ರದ್ದು ಚಾನಲ್ ನೋಡಿ ನಾನು ಮಾಡೋದು. ಯಾಕಂದ್ರೆ ಅವ್ರದ್ದು ಏನ್ ಮಾಡ್ತಾರೆ ಅದನ್ನ ನಾನು ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ. ಅದೇ ಬೇರೆಯವ್ರ ವಿಡಿಯೋಸ್ ಎಲ್ಲ ನೋಡ್ಕೊಂಡ್ ಮಾಡಿದ್ರೆ ಅಷ್ಟು ರುಚಿ ಬರಲ್ಲಪ್ಪ ನಾನು ಮಾಡಿರೋ ಹಾಗೆ. ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ. ಹಾಗೆ ಈಗ ಒಂದು 5 ಪ್ಯಾಕ್ ತಗೊಂಡ್ಬಂದಿದ್ದೀನಿ ಪನ್ನೀರ್ನ. ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ನಮ್ಗೆ ಯಾವ ಸೈಜ್ ಬೇಕಾ ಹಾಗೆ. ಒಂಚೂರು ಬಟರ್ ಕೂಡ ತಗೊಬಂದಿದ್ದೀನಿ, ಅವ್ರು ಹಾಕಿಲ್ಲ, ಚೆನ್ನಾಗ್ಬೋದೇನೋ ಅಂತ ಅದೊಂದು ತಗೊಬಂದಿದ್ದೀನಿ. ಈ ಕಡೆ ಮಸಾಲೆಗೆ ಜೀರಿಗೆ 1-2 ಸ್ಪೂನ್ ತಗೊಂಡಿದ್ದೀನಿ, ಕಸೂರಿ ಮೇಥಿ ಮತ್ತೆ ಖಾರದ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಮತ್ತೆ ಧನಿಯಾ ಪುಡಿ, ಅರಿಶಿನ ಮತ್ತೆ ಉಪ್ಪು ಎಷ್ಟು ಬೇಕೋ ಅಷ್ಟು. ಅದೇ ಇನ್ನೇನು ಪನ್ನೀರ್ ಟಿಕ್ಕಾ ಮಾಡ್ತಾ ಇರೋದ್ರಿಂದ ಇದು ಸ್ಟಿಕ್ಸ್ ಅಂದ್ರೆ ಇದಕ್ಕೆ ಈ ಪನ್ನೀರನ್ನ ಈ ಮಸಾಲೆಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ವೆಜಿಟೇಬಲ್ಸ್ ಜೊತೆ ಇದನ್ನು ಸೇರಿಸಿ ಇದಕ್ಕೆ ಚುಚ್ಚಿಬಿಟ್ಟು ಮಾಡೋದು ಅಷ್ಟೇನೆ. ನೀರಿಗೆ ನೆನೆ ಹಾಕೊಂಡಿದ್ದೀನಿ, ಯಾಕಂದ್ರೆ ಇದು ಸ್ವಲ್ಪ ಕಡ್ಡಿ ಮುರಿಬಾರ್ದು ಅಂತ ಹೇಳ್ಬಿಟ್ಟು ನೀರಿಗೆ ನೆನೆ ಹಾಕಿಟ್ಟಿದ್ದೀನಿ ಅಷ್ಟೇನೆ, ಇನ್ನೇನಲ್ಲ. ಕಸೂರಿ ಮೇಥಿನೂ ಅಷ್ಟೇ ಜಾಸ್ತಿ ಹಾಕೊಂಬಾರ್ದು, ಕಹಿ ಆಗ್ಬಿಡುತ್ತೆ. ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕು ಹಾಗೆ. ಬನ್ನಿ ಈಗ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ, ಯಾವ್ಯಾವ ಸೈಜ್ ಬೇಕು ಆ ಸೈಜಿಗೆನೆ. ನಾನು ಯಾವಾಗಲೂ ಪಾಲಕ್ ಪನ್ನೀರ್ ಮಾಡೇ ಮಾಡ್ತೀನಿ, ಮಗಳಿಗೆ ವಾರಕ್ಕೆ ಒಂದ್ಸರಿ ಮಾಡೇ ಮಾಡ್ತೀನಿ. ಅದು ತುಂಬ ಒಳ್ಳೇದು, ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ಇನ್ನೂ ಒಳ್ಳೇದು. ಸೊ ಹಾಗಾಗಿ ನಾನು ವಾರಕ್ಕೆ ಒಂದ್ಸರಿ ಮಗಳಿಗೆ ಪಾಲಕ್ ಪನ್ನೀರ್ ಮಾಡೇ ಮಾಡ್ತೀನಿ. ಪಾಲಕ್ಕು ಒಳ್ಳೇದು, ಸೊ ಪನ್ನೀರು ಒಳ್ಳೇದು. ಹಾಗಾಗಿ ಇವಾಗ ಕಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇವಾಗ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ 1 ಗಂಟೆ ಟೈಮ್ ಬಿಡೋದು, ಅಥವಾ 1/4 ಗಂಟೆ ಏನಾದರೂ ಆಯಿತು, ಮಿನಿಮಮ್ 1/4 ಗಂಟೆ ಬಿಡಬೇಕು. ನೋಡಿ ಪನ್ನೀರ್ನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಎಲ್ಲನೂ ಈರುಳ್ಳಿ ಮತ್ತು ದಪ್ಪ ಮೆಣಸಿಕಾಯಿನ ಈ ಥರ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಮೊಸರು ಹಾಕೊಂಡಿದ್ದೀನಿ. ಮೇಯ್ನ್ ಇದಕ್ಕೆ ಮೊಸರು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇದಕ್ಕೆ ಈಗ ಈ ಮೊಸರೊಳಗಡೆ ಈ ಮಸಾಲೆ ಪದಾರ್ಥಗಳೆಲ್ಲನೂ ಹಾಕ್ತಾ ಇದ್ದೀನಿ. ಇದು ನನಗೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಏನು ಗೊತ್ತಿಲ್ಲ ಮಾತ್ರ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು, ನಾವು ಸಾಂಬಾರು ಸೊಪ್ಪು ಅಂತೀವಿ, ನಿಮಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಿದ್ದೀನಿ. ನಮ್ಮ ರೂಢಿ ಸಾಂಬಾರು ಸೊಪ್ಪು. ಇವಾಗ ಇದಕ್ಕೆ ಪನ್ನೀರ್ ಹಾಕ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಮೆಲ್ಲೆ ಮಿಕ್ಸ್ ಮಾಡಬೇಕು. ಈ ಪನ್ನೀರಿಗೆ ಈ ಮೊಸರಿಂದು ಏನು ಉಪ್ಪು ಖಾರ ಎಲ್ಲ ಹಾಕಿದೆ, ಈ ಮಸಾಲೆ ಈ ಪನ್ನೀರಿಗೆ ಕರೆಕ್ಟಾಗಿದೆ. ಆದರೆ ಇವಾಗ ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಆ ಮೊಸರಿಂದು ಉಪ್ಪು ಖಾರ ಅದೆಲ್ಲ ಸ್ವಲ್ಪ ಮಸಾಲೆ ಕಡಿಮೆ ಆದಂಗೆ ಆಯಿತು. ಹಾಗಾಗಿ ಮತ್ತೆ ಇನ್ನೊಂದು ಬೌಲಿಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೇ ಫಸ್ಟ್ ಏನು ಮಸಾಲೆ ಹಾಕಿದ್ದೆ ಅದೇನೆ. ಈಗೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿನ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಖಾರನ ಫ್ರಿಜ್ಜಿಗೆ ಎತ್ತಿಟ್ಬಿಡ್ತೀನಿ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ರೆಡಿ ಆಗಿದೆ. ಇವಾಗ ಇದನ್ನು 1 ಗಂಟೆ ಟೈಮು ಫ್ರಿಜ್ಜಿಗೆ ಇಡ್ತೀನಿ. ಅಕಸ್ಮಾತ್ 1 ಗಂಟೆ ಆ ಟೈಮ್ ನಿಮಗಿಲ್ಲ ಅಂದರೆ 1/4 ಗಂಟೆ ಬೇಕಾದರೂ ಇಡ್ಬೋದು. ಒಂದು ಸ್ವಲ್ಪ ಉಪ್ಪು ಖಾರ ನೋಡಿದೆ, ಪರವಾಗಿಲ್ಲ, ಎಲ್ಲ ಸರಿ ಇದೆ ಅನಿಸ್ತೆ. ಯಾಕಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆನೇ ಹಾಕಿರ್ತೀನಿ. ಯಾಕಂದರೆ ಖಾರ ಜಾಸ್ತಿ ಆದರೆ ತಿನ್ಬೋದು, ಬಟ್ ಕೆಲವ್ರಿಗೆ ಖಾರ ಇಷ್ಟ ಇಲ್ಲ, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ. ನಾವು ಉಪ್ಪು ಖಾರ ತಿಂತೀವಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ನಾನು. ನೋಡೋಣ ಇವಾಗ ಫ್ರಿಜ್ಜಿಗೆ ಇಡ್ತೇನೆ. ಹಾಗೆ ಇವತ್ತು ಪನ್ನೀರು ಎಲ್ಲ ತಗೋಬಿಟ್ಟು ಬರೋಕ್ಕಿಂತ ಹೋಗಿದೆ. ಇವತ್ತು ಹೊಸ್ದಾಗಿ ಮಾರ್ಕೆಟಲ್ಲಿ ನಾನು ನೋಡಿ ನನಗೆ ನೋಡೇ ಸ್ವಲ್ಪ ಆಸೆ ಆಗಿಬಿಡ್ತು. ಗಟ್ಟದ ರೊಟ್ಟಿ ಎಲ್ಲ ಮಾಡ್ತಾರೆ ಗೊತ್ತಾ, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಚಿಕ್ಕದ್ರಲ್ಲಿ 6ನೇ ಕ್ಲಾಸ್ 7ನೇ ಕ್ಲಾಸ್ಗೆಲ್ಲ ಹೋಗುವಾಗ ಒಬ್ರೊಬ್ರು ಮನೇಲಿ ಮಾಡ್ಕೊಬಿಟ್ಟು ಬರೋರು ಗಟ್ಟದ ರೊಟ್ಟಿ. ಎಷ್ಟು ಚೆನ್ನಾಗಿರೋದು ಗೊತ್ತಾ, ನೋಡಿ ಎಷ್ಟು ತೆಳುವಾಗಿದೆ ಅಂತ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನೋಡಿ ಇದು ಎಷ್ಟು ದಿನ ಬೇಕಾದ್ರೂ ಇಡ್ಬೋದೇನೋ, ಹಾಳಾಗಲ್ವೇನೋ. ಒಂದು ಕವರಲ್ಲಿ ಒಂದು 5 ರೊಟ್ಟಿ ಇರುತ್ತೆ. ಎಷ್ಟು ತೆಳುವಿದೆ ನೋಡಿ, ಇಷ್ಟು ಸುಟ್ಟಿರ್ತಾರಲ್ಲ, ಸೊ ಹಾಗಾಗಿ ತುಂಬಾ ದಿನ ಇಡ್ಬೋದು, ಹಾಳಾಗಲ್ಲ ಅನ್ಸುತ್ತೆ. ನಮ್ಮ ಕಚೇರಿ ಚಿಬ್ರವ್ರು ನಿಮಗೆ ಗೊತ್ತು ಅನ್ಸುತ್ತೆ, ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿರ್ತೀರ, ಅವರು ಉತ್ತರ ಕರ್ನಾಟಕದವರು. ಅದು ನಮ್ಮನೆಯವ್ರ ವಿಡಿಯೋದಲ್ಲಿ ಕೂಡ ಒಂದ್ಸರಿ ನೋಡಿದ್ರೆ, ಆ ಕಡೆಯಿಂದ ಪಾರ್ಸೆಲ್ ಬಂದಿತ್ತು, ಅವ್ರ ಅಮ್ಮ ಏನೋ ಕಳಿಸಿದ್ರು ರೊಟ್ಟಿ ಮತ್ತು ಅದಕ್ಕೆ ಚಟ್ನಿ, ಖಾರ ಚಟ್ನಿ ಅಂತ. ನಾನು ಆ ವಿಡಿಯೋದಲ್ಲಿ ನಂಗೆ ನೋಡಿ ಬಾಯಲ್ಲಿ ನೀರು ಬಂದು ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ದೆ, ಇಲ್ಲ ನನಗೊಂದು ಸ್ವಲ್ಪ ಎತ್ತಿಡಿರಿ ಅಂತ ಹೇಳಿದ್ದೆ.
ಅಷ್ಟರೊಳಗೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ಸರಿ ಕಸಿ ಬಿಸಿ ಬ್ರೋ ಅವರು ಮತ್ತೆ ಅವ್ರ ಊರಿಗೆ ಹೋಗಿದ್ದಾರೆ. ಫೋನ್ ಮಾಡಿ ಖುದ್ದಾಗಿ ಹೇಳಿದೀನಿ ತಗೋಬಿಟ್ಟು ಬರಲೇಬೇಕು ಅಂತ, ನಂಗೆ ಆಸೆ ಆಗಿದೆ ಅಂತ ಖುದ್ದಾಗಿ ಹೇಳಿದೀನಿ. ಅವ್ರು ಯಾರಿಗೂ ಹೇಳ್ಬೇಡ, ಅಡ್ರೆಸ್ ಕಳಿಸ್ತೀನಿ ನಮ್ಮನೇದು, ಈ ಸರಿ ಬರುವಾಗ ತಗೋ ಬರಲೇಬೇಕು ಅಂತ ಹೇಳಿದೆ. ಇಲ್ಲ ಅಡ್ರೆಸ್ ಕಳಿಸಿ ಅಕ್ಕ, ನಾನು ಬರೋದು ಲೇಟ್ ಆಗ್ಬೋದು, ಅಡ್ರೆಸ್ ಕಳಿಸಿ ಅಕ್ಕ ಅಂತ ಹೇಳಿದ್ರು. ಹಾಗಾಗಿ ಅಡ್ರೆಸ್ ಕಳಿಸಿದ್ದೀನಿ, ಕಳಿಸ್ಕೊಡ್ತಾರೆ. ಆವಾಗ ನೋಡೋಣ. ಚಟ್ನಿನ ನನಗೆ ಖಾರ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ಚಟ್ನಿ ಎಲ್ಲ ಚಟ್ನಿ ನಿಮ್ಮ ಕಡೆ ಖಾರ ಚಟ್ನಿ, ಶೇಂಗಾ ಚಟ್ನಿ ಎಲ್ಲ ಮಾಡ್ತಿರಲ್ಲ, ಎಲ್ಲನೂ ಕೂಡ ನಂಗೆ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಅಡ್ರೆಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ. ಹಾಗೆ ಈ ರೊಟ್ಟಿ ಜೊತೆ ಪನ್ನೀರು, ಈರುಳ್ಳಿ ಎಲ್ಲ ಹಾಕ್ಕೊಂಡು, ಹಾಗೆ ಲೈಟಾಗಿ ಸಾಂಬಾರು ಸೊಪ್ಪು ಹಾಕ್ಕೊಂಡು, ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ರೊಟ್ಟಿ ಜೊತೆ ಇದೆ ತಿಂದ ಅಂದರೆ ಪಾಪಡ್ ತಿಂದಂಗೆ ಅನಿಸ್ತದೆ. ನಿಜವಾಗ್ಲೂ ಮೊಟ್ಟೆ ಪಲ್ಯ ಮಾಡ್ಕೊಂಡು ರೊಟ್ಟಿ ಜೊತೆ ಹೆಂಗೆ ತಿಂತೀವಿ ಅದೇ ಥರ ಕೂಡ ಈ ಹಸಿದು ಬರೀ ಉಪ್ಪು ಹಾಕಿದ್ದೀನಿ, ಖಾರ ಏನೂ ಹಾಕಿಲ್ಲ ನಾನು. ಬರೀ ಆ ಈರುಳ್ಳಿ ಒಂದು ಚುಚೂರು ಉಳಿದಿದ್ದಲ್ಲ, ಈರುಳ್ಳಿ ಪೀಸ್, ಪನ್ನೀರು ಮತ್ತು ಸಾಂಬಾರು ಸೊಪ್ಪು, ಉಪ್ಪು ಹಾಕೊಂಡು ತಿಂದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಾಗೆ ಈ ರೊಟ್ಟಿ ಜೊತೆ ನಮ್ಮ ಓನರ್ ಅವರು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡಿಕೊಟ್ಟಿದ್ರು. ಅದು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಆ್ಯಕ್ಚುಲಿ ಉಪ್ಪಿನಕಾಯಿ ಅಷ್ಟು ಇಷ್ಟಪಡಲ್ಲ, ತುಂಬ ಅಲ್ಲ, ಮೊಸರನ್ನಕ್ಕೆ ಮಾತ್ರ ಉಪ್ಪಿನಕಾಯಿ ಇರಬೇಕು, ನಂಗೆ ತುಂಬ ಇಷ್ಟ. ಅದರಲ್ಲಿ ನಿಂಬೆಹಣ್ಣಿಂದ ಹಿಳ್ಳಿಕಾಯಿ ಅಂದರೆ ತುಂಬಾ ಇಷ್ಟ ನನಗೆ. ಅಂಥದ್ರಲ್ಲಿ ಇವ್ರು ನನಗೆ ಅಮ್ಮಂಗೆ ಕೊಡಲಿ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಿದ್ರು. ನಮ್ಮ ಅಮ್ಮಂಗೆ ಇಷ್ಟ ಅಂತ ಹೇಳಿ ಉಪ್ಪಿನಕಾಯಿ ಮಾಡಿಕೊಟ್ಟಿದ್ರು. ಫುಲ್ ಅಮ್ಮಂಗೆ ಹೇಳಿಲ್ಲ, ಅಮ್ಮ ಆಸೆ ಆಗುತ್ತೆ ಅಂತ ಹೇಳಿ ಒಂಚೂರು ರುಚಿ ನೋಡಿದ ತಕ್ಷಣ ಅದು ಎಷ್ಟು ಇಷ್ಟ ಇದೆ ಗೊತ್ತಾ. ಫುಲ್ ನಾನೇ ಖಾಲಿ ಮಾಡಿದ್ದೀನಿ. ಒಂದು 3-4 ದಿನ ಆಗಿದೆ ಅಷ್ಟೇ ಇದು ಕೊಟ್ಟಿವರು, ಇಷ್ಟು ಖಾಲಿ ಮಾಡಿದ್ದೀನಿ. ಅಷ್ಟು ಇಷ್ಟ ಆಗಿದೆ ಅದು. ಹೇಗೆ ಮಾಡಿದ್ರು ಏನೋ ಗೊತ್ತಿಲ್ಲ, ಅವರು ತುಂಬ ವೆರೈಟಿ ಉಪ್ಪಿನಕಾಯಿ ಮಾಡ್ತಾರೆ. ನಂಗೆ ಅದರಲ್ಲಂತೂ ಈ ಉಪ್ಪಿನಕಾಯಿ, ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾತ್ರ ಸಕ್ಕತ್ತಾಗಿದೆ. ನೋಡಿ ಇವತ್ತು ಹೆಂಗೆ ಹಿಡಿತದೆ ಎಣ್ಣೆ. ಆ್ಯಕ್ಚುಲಿ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಇರಬೇಕಂತೆ, ಅಂದರೆ ಸಾಸಿವೆ ಎಣ್ಣೆ ಹಾಕೋದು ಇವರು. ತುಂಬ ಚೆನ್ನಾಗಿದೆ. ಹೇಗೆ ಮಾಡೋದು ಅಂತ ಹೇಳಿಸ್ಕೋಬೇಕು. ಅವರಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಬಂದಾಗ ಅವ್ರ ಹತ್ರ ಇನ್ನು ಸ್ವಲ್ಪ ಇದ್ರೆ ಈಸ್ಕೊಂಡು ನಾನು ಅದು ಸ್ವಲ್ಪ ಮತ್ತು ನಾನು ನೆಕ್ಸ್ಟ್ ಮಾಡಿದರೆ ಈ ಟೇಸ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅವ್ರ ಹತ್ರ ಇದ್ದರೆ ಖಂಡಿತ ಅವ್ರ ಹತ್ರ ಏನಾದರೂ ಇನ್ನೂ ಉಳಿದಿದ್ರೆ ಮಾತ್ರ ಬಾಯ್ಬಿಟ್ಟು ಕೇಳಿ ಇಸ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಹೇಳಿಸ್ಕೊಂಡು ಒಂದ್ಸರಿ ನಾನು ಈ ಉಪ್ಪಿನಕಾಯಿ ಮಾಡಲೇಬೇಕು, ಆವಾಗ ನಿಮಗೆ ಶೇರ್ ಮಾಡ್ತೀನಿ. ಅದ್ರ ಜೊತೆ ಒಂದೊಂದು ಮೆಣಸಿನ್ಕಾಯಿ ಇದೆ, ತುಂಬ ಚೆನ್ನಾಗಿದೆ. ಒಂಚೂರು ಇದಕ್ಕೆ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ನೋಡಲಿಲ್ಲ ಅಂದರೂ ಕೂಡ ನನಗೋಸ್ಕರ ಮಾಡ್ಕೊಡ್ತೀನಿ. ನಾನು ಮಾಡಿದ್ದೀನಿ, ಹೆಂಗಿದ್ರೆ ವೀಡಿಯೋ ಮಾಡೇ ಮಾಡ್ತೀನಿ, ಅದು ಅಪ್ಲೋಡ್ ಮಾಡ್ತೀನಿ. ನೀವು ಒಮ್ಮೆ ಮನೆ ಟ್ರೈ ಮಾಡಿ ಆಯಿತಾ. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಹೇಳಿದ್ರೆ ಇನ್ನು ಆಸೆ ಪಡ್ತಾರೆ, ಇನ್ನು ಆಸೆ ಪಟ್ಟ ಮೇಲೆ ತಗೊಂಡು ಹೋಗಲೇಬೇಕು. ಹಾಗಾಗಿ ಅವ್ರಿಗೆ ಹೇಳೋಕ್ಕೆ ಹೋಗಿಲ್ಲ, ನಾನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಇಲ್ಲಾಂದರೆ ಬರುವಾಗ ತಗೊಬಿಟ್ಟು ಅಂದ್ಬಿಡ್ತಾರೆ. ಇದು ಆ್ಯಕ್ಚುಲಿ ಇದು ಉಪ್ಪಿನಕಾಯಿ, ಇದು ಆ್ಯಕ್ಚುಲಿ ಉಪ್ಪಿನಕಾಯಿ ಅನ್ನೋಕ್ಕಿಂತ ಇದು ಒಂಥರ ಬೆಳ್ಳುಳ್ಳಿ ಗೊಜ್ಜು ಅಂತಲೇ ಹೇಳ್ಬೋದು. ಆ ಥರ ಇದೆ, ತುಂಬ ಚೆನ್ನಾಗಿದೆ. ಚುಚ್ಚು ಹುಳಿ ಇದೆ ನೋಡಿ. ಮ್ಯಾರಿನೇಟ್ ಮಾಡಿಟ್ಟಿದ್ದೆ, 1 ಗಂಟೆ ಆಗಿತ್ತು. ಈಗ 1 ಗಂಟೆ ಒಳಗೆ ಮ್ಯಾರಿನೇಟ್ ಆಗೋದ್ರೊಳಗೆ ನನ್ನ ಚಿಕ್ಕ ಪುಟ್ಟ ಸ್ವಲ್ಪ ಕೆಲಸ ಇದ್ದು, ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ಒಣಗಾಕಿದ್ದೆ. ಈಗ ಮಳೆ ಮೋಡ ಬೇರೆ ಆಗಿದೆ. ಬಟ್ಟೆ ಎಲ್ಲ ತೊಗೊಬಂದಿಟ್ಟು ಮರ್ಚಿಟ್ಟು ರೊಟ್ಟಿ ಎಲ್ಲ ತಿನ್ಕೊಂಡು ಹೇಗಿತ್ತು ಅಂತ ಹೇಳಿದ್ನಲ್ಲ, ಅಷ್ಟೆಲ್ಲ ಮಾಡೋದ್ರೊಳಗೆ 1 ಗಂಟೆ ಆಯಿತು. ಅಷ್ಟೊಳಗೆ ಇದು ಕೂಡ ರೆಡಿ ಆಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೋಬೇಕು. ನಾನು ಅವಾಗ ನನಗೆ ಮರ್ತೋಗ್ಬಿಡ್ತು, ಹಾಗಾಗಿ ಯಾವಾಗ ಬೇಕಾದರೂ ಹಾಕೊಬೋದು. ಇನ್ನೇನು ಮಾಡೋದು, ಹಾಕ್ಲೇಬೇಕಲ್ಲ. ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಇತ್ತಲ್ಲ, ಇನ್ನೆಲ್ಲಿ ಇಡ್ಲಿ ಮತ್ತಿದ್ರ ಮೇಲೆ ಮಿಕ್ಸ್ ಇದರೊಳಗೆ ಹಾಕಿಟ್ಟಿದ್ದೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ ಅನ್ಸುತ್ತೆ ನೋಡಿ, ನೀಟಾಗಿ ಕಾಣಿಸ್ತೈತೆ. ಸ್ವಲ್ಪ ಜಾಸ್ತಿನೂ ಆಗಿಲ್ಲ, ಸ್ವಲ್ಪ ಕಡಿಮೆನೂ ಆಗಿಲ್ಲ, ಚೆನ್ನಾಗಿದೆ ನೋಡೋಕ್ಕೆ. ಗಮ್ ಅಂತ ಇದೆ. ಈಗ ಬಿಡುವಾಗ ಯಾವ ಚಂದಕ್ಕೆ ಬರ್ತದೋ ಗೊತ್ತಿಲ್ಲ. ಈಗ ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು, ಸ್ವಲ್ಪ ಭಯ ಇದೆ. ಟೈಮ್ ಬೇರೆ ಆಯಿತು, ಎಷ್ಟೊತ್ತಾಗುತ್ತೆ ಅದರಲ್ಲಿ ಬರೀ ಯಾವ ಚಂದ ಬರ್ತಾವೋ ಗೊತ್ತಿಲ್ಲ. ನೋಡೋಣ, ಯಾವ ಚಂದ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ ಮಾಡಿದ್ದೀನಿ. ಅವ್ರು ಎಷ್ಟು ಪ್ರೀತಿಯಿಂದ ಖುಷಿಯಲ್ಲಿ ತಿಂತಾರೆ ಅಷ್ಟು ರುಚಿ ಸಿಗುತ್ತೆ ಅವರಿಗೆ. ಇವಾಗ ಈ ಸ್ಟಿಕ್ಕಿಗೆ ಫಸ್ಟ್ ಒಂದು ದಪ್ಪ ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಪನ್ನೀರು. ಇದಕ್ಕೆ ನೀವು ಬೇಕಾದ್ರೆ ಟೊಮೊಟೊ ಬೇಕಾದರೂ ಹಾಕೊಬೋದು. ಇದೇ ಥರ ಮತ್ತೆ ಇದೆಲ್ಲ ಮಾಡ್ಕೊಳ್ಳೋಣ. ಈಗ ಅಂದರೆ ಟೂತ್ ಪಿಕ್ ತೊಗೊಳ್ಳೋ, ಇದು ಆ್ಯಕ್ಚುಲಿ ದೊಡ್ಡದಾಯಿತು. ಟೂತ್ ಪಿಕ್ ತೊಗೊಳ್ಳೋಣ ಅಂದರೆ ತೀರಾ ಚಿಕ್ಕದಾಯಿತು. ಹಾಗಾಗಿ ಇದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತೀನಿ, ಒಂದೆರಡು ಹೀಗೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಚೆನ್ನಾಗಿ ಬಂದರೆ ಓಕೆ. ಎಷ್ಟು ಹಿಡಿಯುತ್ತೆ ನೋಡ್ತೀನಿ. ಅಟ್ಲೀಸ್ಟ್ ಒಂದೊಂದು 3 ಆದರೂ ಬೇಕು ಪನ್ನೀರು. ಆ್ಯಕ್ಚುಲಿ ಇದು ಸಾಕು ಅನಿಸುತ್ತೆ. ಅಂದರೆ ಒಂದೊಂದು ಬೈಟಿಗೆ ಒಂದೊಂದು ಪನ್ನೀರ್ ಜೊತೆ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕ್ತಿರೋದು. ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಬಿಡ್ತೀನಿ, ಅಂಟಬಾರ್ದು ಅನ್ನೋಕ್ಕೋಸ್ಕರ.
ಅಂಟ್ಬಿಟ್ರೆ ಎದ್ದೇಳ್ಸೋಕ್ಕೆ ಕಷ್ಟ. ಪನ್ನೀರ್ ಸ್ವಲ್ಪ ಒತ್ತುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಇಟ್ಟಾಗ ಹಿಡಿದಿತ್ತೆ. ನಾನು 4-5 ವೀಡಿಯೋ ನೋಡ್ಕೊಂಡಿದ್ದೆ, ಯಾರೂ ಏನು ಮುಚ್ಚಲಿಲ್ಲ. ನಾನು ಸ್ವಲ್ಪ ಅಟ್ಲೀಸ್ಟ್ ಸ್ಟೀಮಿಗಾದರೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ, ಒಳಗೆಲ್ಲ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಹೇಳಿ ಮುಚ್ತಾ ಇದ್ದೀನಿ ಅಷ್ಟೇ. ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ, ರುಚಿ ಚೆನ್ನಾಗಿ ಇನ್ನು ಸ್ವಲ್ಪ ಚೆನ್ನಾಗಲಿ ಅಂತ. ನಾನು ಅದೇ ಎರಡೂ ಕಡೆನೂ ಕೂಡ ಶಾಲೋ ಫ್ರೈ ಮಾಡ್ತಾರಲ್ಲ ಆ ಥರ ಮಾಡ್ಕೊತಿದ್ದೀನಿ. ನಾನು ಜಾಸ್ತಿ ತುಂಬ ಜನ ಹೇಳ್ತಿರ್ತಾರೆ, ನೀವು ಜಾಸ್ತಿ ಹಾಗಾಗಿ ಅನ್ನೋ ಒಂದು ಪದ ತುಂಬ ಯೂಸ್ ಮಾಡ್ತೀರಾ ಅಂತ. ಹೌದು, ಅದು ಮಾತಾಡುವಾಗ ಅದು ಬಂದೇ ಬರುತ್ತೆ. ನೆಕ್ಸ್ಟ್ ಪದ ಮಾತಾಡಬೇಕು ಅಂದರೆ ಹಾಗಾಗಿ ಹಾಗಾಗಿ ಈ ಥರ ಮಾಡಿದೆ, ಹಾಗಾಗಿ ಆ ಥರ ಮಾಡಿದೆ ಅಂತ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ವೀಡಿಯೋದಲ್ಲಿ ಅದು ಕಡಿಮೆನೇ. ರಿಯಲ್ ಆಗಿ ನಾನು ತುಂಬ ಸರಿ ಒಂದು 100 ಸರಿ ಹೇಳಿರ್ತೀನಿ, ಅದರಲ್ಲಿ ಒಂದು 25 ಸರಿ ಮಾತ್ರ ನಿಮಗೆ ಹಾಗಾಗಿ ಅನ್ನಿಸ್ತಿರುತ್ತೆ. ನಾವೇ ಮನೆಯವರು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಮಕ್ಕಳಿಗೆ ಮಾಡ್ಕೊಡ್ಬೇಕು ಅಂದರೆ ನಾವು ಮಾಡ್ಕೊಡ್ಬೋದು. ಅಥವಾ ಮನೆ ಒಂದು 4-5 ಜನ ಬರ್ತಾರೆ ಅಂದರೆ ಅವರಿಗೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಅವ್ರಗಳ ಜೊತೆ ಕೂತು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ, ಸಮಯ ಕಳಿಯೋಕ್ಕಾಗಲ್ಲ. ನೋಡಿ, ಆ್ಯಕ್ಚುಲಿ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ, ಸಾಕು ಇಷ್ಟು. ಪನ್ನೀರೇನು ಹಾಗೆ ತಿನ್ಬೋದು, ಸುಮ್ಮನೆ ಏನೋ ಒಂಚೂರು ಉಪ್ಪು ಖಾರಕ್ಕೆ ಓಕೆ. ಇವಾಗ ಇದನ್ನು ತೆಗೆಯೋಣ, ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ, ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಟೇಸ್ಟ್ ನೋಡೋಣ. ಉಪ್ಪು ಖಾರ ಎಲ್ಲ, ಮೊಸರು ಅದಕ್ಕೆ ಹಾಕಬೇಕಾಗಿರೋದು. ಮೊಸರು ಹಾಕಿದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ. ಆ್ಯಕ್ಚುಲಿ 1 ಗಂಟೆ ನಾನು ಮ್ಯಾರಿನೇಟ್ ಮಾಡೋಕೆ ಇಟ್ನಲ್ಲ, ಅಲ್ಲಿವರೆಗೂ ಬಾಯ ಆಡಿಸ್ತಾನೇ ಇದ್ದೆ. ಸೊ ಹಾಗಾಗಿ ಇದ್ರ ಟೇಸ್ಟ್ ಗೊತ್ತಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಚೆನ್ನಾಗಿದೆ, ಎಲ್ಲ ಹದವಾಗಿದೆ. ಆ್ಯಕ್ಚುಲಿ ಇದನ್ನು ನೀವು ಸಾಸ್ ಜೊತೆ ಬೇಕಾದರೂ ತಿನ್ಬೋದು, ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಕಲರ್ ಚಟ್ನಿ ಬರುತ್ತಲ್ಲ, ನಾನು ಪ್ರಾನ್ಸ್ ವಿಡಿಯೋದಲ್ಲಿ ಒಂದು ಚಟ್ನಿ ಮಾಡಿದ್ದೆ, ಆ ಚಟ್ನಿ ಮಾಡ್ಕೋಬೇಕು. ಇದಕ್ಕೆ ಸಕ್ಕತ್ತಾಗಿರುತ್ತೆ. ಪುದೀನ, ಸಾಂಬಾರ್ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುಣಸೆಹಣ್ಣು ಹಾಕಿ ಇಷ್ಟು ಗ್ರೈಂಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಜೊತೆ ಉಪ್ಪು ಹಾಕಿ ಕೂಡ ಗ್ರೈಂಡ್ ಮಾಡಿದೆ. ಆ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ಪನ್ನೀರು ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಒಳ್ಳೆಯದು. ಮತ್ತು ಈ ಬೇಸಿಗೆ ಟೈಮಲ್ಲಿ ಅಂತೂ ಪನ್ನೀರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ನಾನು ವಾರಕ್ಕೊಂದ್ಸರಿ ಅಂತೂ ನನ್ನ ಮಗಳಿಗೆ ನನಗೆ ಪನ್ನೀರ್ ಪಕ್ಕ ಇದ್ದೇ ಇರುತ್ತೆ. ಪಾಲಕ್ ಒಳ್ಳೆಯದು, ಪನ್ನೀರು ಒಳ್ಳೆಯದಾಗಿರೋದ್ರಿಂದ ಕಂಪಲ್ಸರಿ ಅದಿದ್ದೇ ಇರುತ್ತೆ. ಸೊ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಪನ್ನೀರ್ ಟಿಕ್ಕಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.